ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್. 1983ರ ನಂತರ ಭಾರೀ ದೊಡ್ಡ ಇಳಿಕೆ ಈ 2026 ಏಪ್ರಿಲ್ನಲ್ಲಿ. ಹೌದು, ಹಿಂದಿನ ಕಾಲ ಅಂದರೆ 1983ರ ನಂತರ ಎಂದೂ ಕೂಡ ಕೇಳರಿಯದಷ್ಟು ಭಯಂಕರವಾಗಿ ಚಿನ್ನದ ಬೆಲೆ ಇಳಿಕೆಯಾಗಿದ್ದು. ನೀವೇನಾದರೂ ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿದ್ದರೆ ಈಗ ಖರೀದಿಸಲು ಸೂಕ್ತ ಸಮಯನ, ಅಥವಾ ಇನ್ನು ಯಾವಾಗ ಖರೀದಿಸಬೇಕು, ಹಾಗಿದ್ರೆ ಯಾವ ಸಂದರ್ಭದಲ್ಲಿ ಚಿನ್ನ ಖರೀದಿಸಬೇಕು? ಚಿನ್ನ ಮಾರುಕಟ್ಟೆಯಲ್ಲಿ ಭಾರೀ ಸುನಾಮಿಯಾಗಿದ್ದು ಭಯಂಕರ ಪಾತಾಳಕ್ಕೆ ಕುಸಿಯುತ್ತಿರುವ ಚಿನ್ನ ಇನ್ನು ಎಷ್ಟು ಇಳಿಕೆಯಾಗಲಿದೆ? ಚಿನ್ನ ಖರೀದಿಸುವ ಸರಿಯಾದ ಸಮಯ ಯಾವುದು? ಚಿನ್ನ ಇಳಿಯುತ್ತಿರುವುದಾದರೂ ಯಾಕೆ? ಇನ್ನು ಎಲ್ಲಿಯವರೆಗೆ ಹೋಗಿ ನಿಲ್ಲುತ್ತೆ ಚಿನ್ನದ ಬೆಲೆ? ನೀವು ಕೂಡ ಚಿನ್ನ ಇಷ್ಟಪಡುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ಚಿನ್ನದ ಮಾರುಕಟ್ಟೆಯಲ್ಲಿ ಈಗ ಭಾರೀ ಸುನಾಮಿ ಎದ್ದಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಬಂಗಾರದ ಬೆಲೆಯಲ್ಲಿ ಕಂಡು ಕೇಳರಿಯದ ಇಳಿಕೆಯಾಗಿದೆ. ಇದು ಎಷ್ಟು ದೊಡ್ಡ ಮಟ್ಟದ ಕುಸಿತ ಎಂದರೆ ಬರೋಬ್ಬರಿ 1983ರ ನಂತರದ ಇಷ್ಟು ದೊಡ್ಡ ಪ್ರಮಾಣದ ಬೆಲೆ ಇಳಿಕೆ ಮಾರುಕಟ್ಟೆಯಲ್ಲಿ ಕಂಡಿರಲಿಲ್ಲವಂತೆ. ಬೆಲೆ ಏರಿದಾಗ ಅಯ್ಯೋ ಚಿನ್ನದ ಮೇಲೆ ಕೈ ಇಡೋಕೆ ಆಗ್ತಿಲ್ಲ ಅಂತ ಮರುಗುತ್ತಿದ್ದ ನಮಗೆ ಈಗ ಬೆಲೆ ಇಳಿಕೆಯಾಗಿರುವುದು ಒಂದು ಕಡೆ ಖುಷಿ ಕೊಟ್ಟರೆ ಇನ್ನೊಂದು ಕಡೆ ಅಚ್ಚರಿ ಮೂಡಿಸಿದೆ. ಇದು ನಿಜಕ್ಕೂ ಖರೀದಿಗೆ ಸರಿಯಾದ ಸಮಯವೇ ಅಥವಾ ಇನ್ನೂ ಬೆಲೆ ಇಳಿಯುತ್ತದಾ? ಸುಮಾರು 40 ವರ್ಷಗಳ ಹಿಂದೆ ಚಿನ್ನದ ಮಾರುಕಟ್ಟೆಯಲ್ಲಿ ಇಂತಹದ್ದೇ ಒಂದು ದೊಡ್ಡ ಬದಲಾವಣೆ ಕಂಡಿತ್ತು. ಅಂದು ಚಿನ್ನದ ಬೆಲೆ ನೆಲಕ್ಕೆ ಕಚ್ಚಿತ್ತು. ಈಗ ಮತ್ತೆ ಅಂತಹದ್ದೇ ಲಕ್ಷಣಗಳು ಕಾಣುತ್ತಿವೆ. ಹೂಡಿಕೆದಾರರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಬಂಗಾರ ಯಾವತ್ತೂ ಕೈಬಿಡಲ್ಲ ಅಂದುಕೊಂಡಿದ್ದವರಿಗೆ ಈ ಹಠಾತ್ ಇಳಿಕೆ ಒಂದು ದೊಡ್ಡ ಪಾಠದಂತಿದೆ. ಸಾಮಾನ್ಯವಾಗಿ ನಾವು ಮದುವೆ, ಮುಂಜಿ ಅಥವಾ ಹಬ್ಬಗಳಿಗಾಗಿ ಚಿನ್ನ ಕೊಳ್ಳಲು ಪ್ಲಾನ್ ಮಾಡುತ್ತಿರುತ್ತೇವೆ. ಅಂಥವರಿಗೆ ಈ ಸುದ್ದಿ ಲಾಟರಿ ಹೊಡೆದಂತೆ ಅನ್ನಿಸುವುದು ಸಹಜ. ಡಾಲರ್ ಎದುರು ರೂಪಾಯಿ ಚೇತರಿಕೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಬಲಗೊಂಡಾಗ ಅಥವಾ ರೂಪಾಯಿ ಮೌಲ್ಯ ಸ್ಥಿರವಾದಾಗ ಚಿನ್ನದ ಬೆಲೆ ಇಳಿಯುವುದು ಮಾಮೂಲಿ. ಜಾಗತಿಕ ಯುದ್ಧದ ಭೀತಿ ಕಡಿಮೆಯಾಗಿರುವುದು. ಹೌದು, ಜಗತ್ತಿನ ಯಾವುದಾದರೂ ಮೂಲೆಯಲ್ಲಿ ಯುದ್ಧದ ಕಾರ್ಮೋಡ ಕವಿದರೆ ಜನ ಚಿನ್ನದ ಮೇಲೆ ಹೂಡಿಕೆ ಮಾಡುತ್ತಾರೆ. ಈಗ ಆ ಭೀತಿ ಸ್ವಲ್ಪ ಮಟ್ಟಿಗೆ ದೂರವಾಗಿರುವುದು ಬೆಲೆ ಇಳಿಕೆಗೆ ಕಾರಣವಾಗಿರಬಹುದು. ಮಧ್ಯವರ್ತಿ ಬ್ಯಾಂಕ್ಗಳ ನಡೆ. ವಿಶ್ವದ ದೊಡ್ಡ ದೊಡ್ಡ ಬ್ಯಾಂಕುಗಳು ತಮ್ಮಲ್ಲಿರುವ ಚಿನ್ನದ ಸಂಗ್ರಹವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದಾಗ ಅಥವಾ ಬಡ್ಡಿ ದರದಲ್ಲಿ ಬದಲಾವಣೆ ಮಾಡಿದಾಗ ಚಿನ್ನದ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲವಾಗುತ್ತದೆ. ಇದು ಖರೀದಿಗೆ ಸುವರ್ಣ ಕಾಲವೇ? ಈ ಪ್ರಶ್ನೆಗೆ ಉತ್ತರ ಹುಡುಕುವುದು ಸ್ವಲ್ಪ ಕಷ್ಟ. ಆದರೆ ಹಿರಿಯರು ಹೇಳುವಂತೆ ಬೆಲೆ ಇಳಿದಾಗ ಕೊಳ್ಳುವುದು, ಬೆಲೆ ಏರಿದಾಗ ನೋಡುವುದು ಜಾಣತನದ ಲಕ್ಷಣ. ಮನೆಯಲ್ಲಿ ಶುಭ ಕಾರ್ಯವಿದ್ದರೆ, ನಿಮ್ಮ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಮದುವೆ ಅಥವಾ ಇನ್ಯಾವುದೇ ಶುಭ ಕಾರ್ಯವಿದ್ದರೆ ಇದು ಕಣ್ಣು ಮುಚ್ಚಿ ಚಿನ್ನ ಕೊಳ್ಳಲು ಅತ್ಯುತ್ತಮ ಸಮಯ. ಏಕೆಂದರೆ 1983ರ ನಂತರದ ಅತಿ ದೊಡ್ಡ ಇಳಿಕೆ ಅಂದರೆ ಇದು ಮತ್ತೆ ಸಿಗದ ಅವಕಾಶವಾಗಿರಬಹುದು. ಹೂಡಿಕೆದಾರರಿಗೆ, ನೀವು ಚಿನ್ನವನ್ನು ಆಭರಣವಾಗಿ ಅಲ್ಲದೆ ಹೂಡಿಕೆಯಾಗಿ ನೋಡುತ್ತಿದ್ದರೆ ಇದು ಸ್ವಲ್ಪ ರಿಸ್ಕಿ ಅನಿಸಬಹುದು. ಆದರೆ ದೀರ್ಘಕಾಲದ ಹೂಡಿಕೆಗೆ ಚಿನ್ನ ಯಾವತ್ತೂ ಮೋಸ ಮಾಡುವುದಿಲ್ಲ. ಬೆಲೆ ಇಳಿಕೆಯಾದಾಗ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಚಿನ್ನ ಕೊಳ್ಳುವುದು ಒಳ್ಳೆಯದು. ಇನ್ನೊಂದು ಕಡೆ ಈಗಾಗಲೇ ಹೆಚ್ಚಿನ ಬೆಲೆಗೆ ಚಿನ್ನ ಕೊಂಡು ಇಟ್ಟುಕೊಂಡವರಿಗೆ ಈ ಸುದ್ದಿ ಸ್ವಲ್ಪ ನೋವು ಕೊಡಬಹುದು. ನಾವು ತಗೊಂಡಾಗ ಜಾಸ್ತಿ ಇತ್ತು, ಈಗ ಕಮ್ಮಿ ಆಯ್ತಲ್ಲ ಅನ್ನೋ ವ್ಯಥೆ ಇರುತ್ತದೆ. ಆದರೆ ನೆನಪಿರಲಿ, ಬಂಗಾರ ಯಾವತ್ತೂ ಮಣ್ಣಾಗುವುದಿಲ್ಲ. ಇಂದು ಬೆಲೆ ಇಳಿದರೂ ನಾಳೆ ಮತ್ತೆ ಏರುವುದು ಖಚಿತ. ನೀವು ಚಿನ್ನ ಕೊಳ್ಳಲು ಹೋಗುವ ಮುನ್ನ ಈ 2 ವಿಷಯಗಳನ್ನು ಮರೆಯಬೇಡಿ. ಹಾಲ್ಮಾರ್ಕ್. ಬೆಲೆ ಕಮ್ಮಿ ಇದೆ ಅಂತೆಲ್ಲ ಹೇಳಿ ಎಲ್ಲೆಂದರಲ್ಲಿ ಚಿನ್ನ ಕೊಳ್ಳಬೇಡಿ. BIS ಹಾಲ್ಮಾರ್ಕ್ ಇರುವ ಚಿನ್ನವನ್ನೇ ಕೊಳ್ಳಿ.